ಇವತ್ತಿನ ರೆಸಿಪಿ ಇನ್ಸ್ಟಂಟ್ MTR ಪುಳಿಯೋಗರೆ. ಒಂದು ಬಾಣಲೆ ತೊಗೊಳ್ಳಿ, ಅದರಲ್ಲಿ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಬಿಸಿ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ದೊಡ್ಡ ಸ್ಪೂನು ಕಡಲೆ ಬೀಜ ಹಾಕ್ಕೊಳ್ಳಿ, ಚೆನ್ನಾಗಿ ಹುರ್ಕೊಳ್ಳಿ. ಒಂದು ಬಟ್ಲಲ್ಲಿ ಹುಣಸೆ ಹುಳಿ ನೀರನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಮಸಾಲೆದಲ್ಲಿ ಹಾಕಬೇಕಾಗತ್ತೆ. ಉದ್ದಿನಬೇಳೆ ಹಾಕ್ಕೊಳ್ಳಿ, ಕಡಲೆಬೇಳೆ ಹಾಕ್ಕೊಳ್ಳಿ. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಸಿವೆ, ಜೀರಿಗೆನೂ ಹಾಕ್ಕೊಳ್ಳಿ. ಹಸಿ ಉಳಿಬಾರ್ದು, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 2, ಕರಿಬೇವಿನ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ MTR ಇನ್ಸ್ಟಂಟ್ ಮಸಾಲ 4 ಸ್ಪೂನ್ ನಾನು ಹಾಕೋತಾ ಇದ್ದೀನಿ 2 ಜನರಿಗೆ. ನಿಮಗೆ ಎಷ್ಟು ಜನರಿಗೆ ಬೇಕು ಅದ್ರ ಮೇಲೆ ನೀವು ಹಾಕ್ಕೋಬೋದು. ಅದರ ಮೇಲೆ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ, 3 ಸ್ಟೆಪ್ಪಲ್ಲಿ ಏನೇನು ಮಾಡ್ಕೋಬೋದು, ಏನೇನಿಲ್ಲ ಅಂತ. ಸೊ ಚೆನ್ನಾಗಿ ಅದನ್ನು ನೋಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಒಂದು ಸಲ ಯೂಸ್ ಮಾಡ್ಕೊಂಡಿದ್ದೀನಿ, ಇದು 2ನೇ ಸಲ ಯೂಸ್ ಮಾಡ್ಕೊತಾ ಇರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ. ಸೊ ಒಂದು 2 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ, ಮುಚ್ಚಳನ್ನು ಕ್ಲೋಸ್ ಮಾಡಿ ಬಿಡಿ. ಸ್ವಲ್ಪ ಮಸಾಲೆ MTR ಮಸಾಲ ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಎಣ್ಣೆಯಲ್ಲಿ. ಇದು ಹುಣಸೆ ಹುಳಿ ನೀರು, ನಿಮ್ಗಾಗಲೇ ಹೇಳಿದೆ. ಒಂದು ಬಟ್ಲಲ್ಲಿ ಹುಣಸೆ ಹುಳಿ ಇಟ್ಕೊಂಡು ಅದನ್ನು ಹುಳಿಯನ್ನು ರೆಡಿ ಮಾಡ್ಕೊಳ್ಳಿ, ಹುಣಸೆನ ಇಟ್ಕೊಂಡು. ಸೊ ಇದು ಹುಣಸೆ ಹುಳಿ ಹಾಕಿದ ಮೇಲೆ ಅದನ್ನು ಕ್ಲೋಸ್ ಮಾಡಿ, ಅದನ್ನು ಕುದಿಬೇಕು. ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಇದನ್ನು ಲಿಟ್ಟನ್ನು ಕ್ಲೋಸ್ ಮಾಡಿ ಕೂಲಾಗಕ್ಕೆ ಬಿಟ್ಬಿಡಿ. ಗ್ಯಾಸನ್ನು ಆಫ್ ಮಾಡಿ ಕೂಲಾಗಕ್ಕೆ ಬಿಟ್ಬಿಡಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ನನ್ನ ಹತ್ರ ಬೆಂದಿದ್ದು ಅನ್ನ ಇದೆ, ನಾನು ರೆಡಿ ಮಾಡ್ಕೊಂಡಿದ್ದೆ ಮುಂಚೆನೇ. ನಾನು ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ಪನ್ನೀರ್ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮಸಾಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಸೊ ನನಗೆ ಜಾಸ್ತಿ ಅನಿಸ್ತು, ಅದಕ್ಕೆ ನಾನು ಸೈಡಲ್ಲಿ ತೆಗೆದಿಟ್ಟೆ. ಸೊ ಅನ್ನವನ್ನು ಚೆನ್ನಾಗಿ ರೆಡಿಯಾಗಿದ್ದ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಮಸಾಲೆ ಕಮ್ಮಿ ಅನ್ನಿಸ್ತಾ ಇದೆ, ಸೊ ಮತ್ತೆ ನಾನು ಇದರಲ್ಲಿ ಹಾಕೋತೀನಿ. ನಿಮಗೆ ನನ್ನ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಒಂದು 5 ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ, ಎಲ್ಲ ಹೆಲ್ದಿಯಾಗಿದೆ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಅದು ಎನ್ಕರೇಜ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ. ಸಾಲ್ಟು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ದು ಆಲ್ಮೋಸ್ಟ್ MTR ಇನ್ಸ್ಟಂಟ್ ಪುಳಿಯೋಗರೆ ರೆಡಿ ಇದೆ. ಇವಾಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಜ್ಯೂಸಿಯಾಗೂ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಾಗತ್ತೆ. ನನ್ನ ಫೇವ್ರೆಟ್ ಡಿಶ್ಶು ನಮ್ಮ MTR ಇನ್ಸ್ಟಂಟ್ ಪುಳಿಯೋಗರೆ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.